Okay, today let's start with unit number 9, hydrogen. In discuss hydrogen ಬಗ್ಗೆ discuss ಮಾಡೋಣ. The students, the hydrogen. Yeah, the hydrogen is the hydrogen is the most abundant element in our universe. Most abundant element in our universe. Nam universe alli maximum siguvanta element yavadu hydrogen, and it is the third most abundant on the surface of the globe. Sorry, in surface of the globe andre eno on our earth, hoda. So nam bhumi mele siguvanta third most abundant element idu, third most abundant element on the surface of our globe. It is being visualized as the major future source of energy. Now idina ಏನಂತ ಅನ್ಕೋತೀವಿ ಅಂತಂದ್ರೆ ಹೈಡ್ರೋಜನ್ ಅನ್ನ ಇಟ್ಸ್ ಅ ಫ್ಯೂಚರ್ ಸೋರ್ಸ್ ಆಫ್ ಎನರ್ಜಿ. ಯಾಕಂದ್ರೆ ಈಗ we are using some sources of energy, ಹೌದಾ? ಬಟ್ ಆ ಎನರ್ಜಿ ಸೋರ್ಸ್ ಗಳು ಏನಾಗಬಹುದು, in one or another day they may extinct, ಹೌದಾ? ಸೊ ಅವು ಎಕ್ಸಾಸ್ಟ್ ಆಗಿ ಹೋದ್ಮೇಲೆ ನಮ್ಗೆ ಬೇಕಲ್ಲ ಎನರ್ಜಿ ಸೋರ್ಸ್. ಸೊ ಬಿಕಾಸ್ ಆಫ್ ದಟ್ ರೀಸನ್ we are considering hydrogen as the source of energy for our future, ಹೌದಾ? ಯಾಕಂದ್ರೆ ಹೈಡ್ರೋಜನ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇದೆ. ನಾವು ಬೇರೆ ಬೇರೆ ಫ್ಯೂಯಲ್ ಕಂಪೇರ್ ಮಾಡಿದ್ರ ಪೆಟ್ರೋಲು, ಡೀಸೆಲ್, ಹೌದಾ? ಆಮೇಲೆ ನಾವು ಬೇರೆ ಬೇರೆ ಎಲ್ಲಾ ಎನರ್ಜಿ ಸೋರ್ಸ್ ಕಂಪೇರ್ ಮಾಡಿದ್ರ ಹೈಡ್ರೋಜನ್ ಎನರ್ಜಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಏನಿದೆ ಜಾಸ್ತಿ ಇದೆ. ಮೀನ್ಸ್ ಅವೆಲ್ಲರಿಗಿಂತಲೂ ಪೊಟೆನ್ಶಿಯಲ್ ಎನರ್ಜಿ ಸೋರ್ಸ್ ಆಗಿದ್ದು ವರ್ಕ್ ಮಾಡುತ್ತೆ. ಬಟ್ ಇದಕ್ಕೊಂದಿಷ್ಟು ಡ್ರಾಬ್ಯಾಕ್ಸ್ ಇದಾವ. ಅಟ್ ದಿ ಎಂಡ್ ಆಫ್ ದಿ ಟಾಪಿಕ್ ಏನ್ ಮಾಡೋಣ ಇದನ್ನ ಡಿಸ್ಕಸ್ ಮಾಡೋಣ, ಹೌದಾ? ಸೊ we discussed that as hydrogen as a fuel, hydrogen economy, ಹೌದಾ? ಲಾಸ್ಟ್ ಡಿಸ್ಕಸ್ ಮಾಡೋಣ. See, this is our hydrogen, and we all know about hydrogen. Hydrogen consists of only one proton in the nucleus and only one electron which is revolving around the nucleus in 1s orbital, isn't it? The position of hydrogen in the periodic table. So hydrogen ಎಲ್ಲಿ ಪ್ಲೇಸ್ ಮಾಡ್ತೀವಿ ನಾವು? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಿ ಪ್ಲೇಸ್ ಮಾಡ್ತೀವಿ? ಸೊ ಟಾಪ್ ಮೋಸ್ಟ್ ಅಲ್ಲಿ ಯಾವುದು? ಲೆಫ್ಟ್ ಅಪ್ಪರ್ ಮೋಸ್ಟ್ ಅಲ್ಲಿ ಇರುತ್ತದೆ, ಹೌದಾ? ಬಟ್ ದ ಪೊಸಿಷನ್ ಆಫ್ ಹೈಡ್ರೋಜನ್ ಇನ್ ದ ಪೀರಿಯಾಡಿಕ್ ಟೇಬಲ್ ಇಸ್ ನಾಟ್ ಕಾನ್ಸ್ಟಂಟ್. ಇಟ್ ಇಸ್ ನಾಟ್ ಕಾನ್ಸ್ಟಂಟ್, ಇಟ್ ಇಸ್ ನಾಟ್ ಎಕ್ಸಾಕ್ಟ್, ಹೌದಾ? ಯಾಕೆ ಎಕ್ಸಾಕ್ಟ್ ಇಲ್ಲ ಅಂತಂದ್ರೆ, ಸಿ ಜನರಲ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇನ್ ಅವರ್ ಪೀರಿಯಾಡಿಕ್ ಟೇಬಲ್ ಈ ತರ ಪೀರಿಯಾಡಿಕ್ ಟೇಬಲ್ ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಹೈಡ್ರೋಜನ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿವಿ, ಹೌದಾ? ಸೊ ದ ಹೈಡ್ರೋಜನ್ ಇಸ್ ಪ್ಲೇಸ್ಡ್ ಇನ್ ಗ್ರೂಪ್ ನಂಬರ್ 1 ಎಲಿಮೆಂಟ್ಸ್. ಎಲ್ಲಿ ಪ್ಲೇಸ್ ಮಾಡಿ ನಾವು? ಗ್ರೂಪ್ 1 ದಲ್ಲಿ ಪ್ಲೇಸ್ ಮಾಡಿವಿ. ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಹೌದಾ? ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 1 ಎಲಿಮೆಂಟ್ಸ್ ಇಸ್ 1s1, ಹೌದಾ? ಸೊ ನಾವು ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಏನಾಗುತ್ತೆ ನೋಡಿ, ಇದು ಇಟ್ ಇಸ್ ಆಲ್ಸೋ 1s1. ಸೊ ಔಟರ್ ಇದು ಗ್ರೂಪ್ ನಂಬರ್ 1 ಏನು ns1 ಅಂತ ಇರುತ್ತೆ, ಹೈಡ್ರೋಜನ್ 1s1. ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ resembles the electronic configuration of group 1 elements. ಇದಕ್ಕೆ ಈಕ್ವಲ್ ಐತಿ ಅಂತ ನಾವು ಅಲ್ಲಿ ಪ್ಲೇಸ್ ಮಾಡಿವಿ, ಹೌದಾ? ಅಂಡ್ ಆಲ್ಸೋ ಟು ಕಂಪ್ಲೀಟ್ ದಿ ಔಟರ್ ಮೋಸ್ಟ್ ಆರ್ಬಿಟ್ ಇಟ್ ರಿಕ್ವೈರ್ಸ್ ಒನ್ ಮೋರ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಹಾಕಿದ್ರೆ ಏನಾಗುತ್ತೆ, ಅದಕ್ಕೆ ಔಟರ್ ಮೋಸ್ಟ್ ಆರ್ಬಿಟ್ ಕಂಪ್ಲೀಟ್ ಆಗುತ್ತೆ, ಹೌದಾ? ಇಟ್ ಈಸ್ ಸೇಮ್ ಆಸ್ ದಟ್ ಆಫ್ ಗ್ರೂಪ್ 17 ಎಲಿಮೆಂಟ್ಸ್. ಯಾಕಂದ್ರೆ ಒಂದು ಎಲೆಕ್ಟ್ರಾನ್ ಫಿಲ್ ಮಾಡಿದ್ರೆ ಗ್ರೂಪ್ 17 ಏನಾಗುತ್ತೆ, ನಮ್ಗೆ ಫಿಲ್ ಆಗಿಬಿಡುತ್ತೆ ಔಟರ್ ಮೋಸ್ಟ್ ಆರ್ಬಿಟ್, ಹೌದಾ? ಯು ಕ್ಯಾನ್ ಪ್ಲೇಸ್ ಹೈಡ್ರೋಜನ್ ವಿತ್ ಗ್ರೂಪ್ 1 as well as ಗ್ರೂಪ್ 17. ನಾವು ಗ್ರೂಪ್ 1 ಅಲ್ಲಿ ಪ್ಲೇಸ್ ಮಾಡಬಹುದು, ಗ್ರೂಪ್ 17 ಅಲ್ಲಿ ಪ್ಲೇಸ್ ಮಾಡಬಹುದು, ಹೌದಾ? ಇದಕ್ಕೆ ಬಹಳಷ್ಟು ರೀಸನ್ ಕೊಡಬಹುದು ನಾವು. ಏನಪ್ಪಾ ರೀಸನ್ ಅಂತಂದ್ರೆ, ಸಿ ದ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಹೈಡ್ರೋಜನ್ ಇಸ್ ಕಂಪೇರಬಲ್ ವಿತ್ ಗ್ರೂಪ್ 17 ಎಲಿಮೆಂಟ್ಸ್. ಯಾಕಂದ್ರೆ ಹೈಡ್ರೋಜನ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ, ರಿಮೂವಲ್ ಆಫ್ ದಟ್ ಎಲೆಕ್ಟ್ರಾನ್ ಈಸ್ somewhat difficult, ಹೌದಾ? ಅಂಡ್ ವಿ ಕ್ಯಾನ್ ಪ್ಲೇಸ್ ಒನ್ ಎಲೆಕ್ಟ್ರಾನ್ ಟು ದಿ ಹೈಡ್ರೋಜನ್. ನಾವು ಹೈಡ್ರೋಜನ್ ಏನ್ ಮಾಡಬಹುದು, ಒಂದು ಎಲೆಕ್ಟ್ರಾನ್ ಪ್ಲೇಸ್ ಮಾಡಬಹುದು. That becomes hydride ion. H minus agutta. If hydrogen takes one electron, it becomes H minus. The electron gain enthalpy of this is comparable with the group 17. Suppose hydrogen ಇಂದ ಒಂದು electron remove ಮಾಡಿದ್ರೆ that becomes H plus. It is comparable with the group 1. ಯಾಕಂದ್ರೆ group 1 ಅಲ್ಲಿ ಏನಾಗುತ್ತೆ, ನಮಗೆ mono positive ion ಆಗುತ್ತೆ. So H plus is also mono positive, ಹೌದಾ? And also there are some other properties which can decide the place of hydrogen. ಒಂದಿಷ್ಟು ಪ್ರಾಪರ್ಟಿ ಏನ್ ಮಾಡ್ತಾವ ಅಂತಂದ್ರೆ, this says that the hydrogen should be placed in group 1, and there are some other properties they shows that hydrogen should be placed in group number 17, ಹೌದಾ? ಸೊ ಇಲ್ಲಿ ತನಕನು the exact place of hydrogen is unknown.
ನಾವು ಸುಮ್ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡಿಬಿಟ್ಟಿವಾಗ ಅಷ್ಟೇ. ಸೊ ನೀವು ಫ್ಯೂಚರಲ್ಲಿ ಏನಾದ್ರು ಸೈಂಟಿಸ್ಟ್ ಆದ್ರಿ ಅಂತಂದ್ರೆ ಸೊ ಡೂ ಸಮಥಿಂಗ್ ಟು ದ್ಯಾಟ್. ಏನಾದ್ರೂ ಅದ್ರ ಬಗ್ಗೆ ಏನ್ ಮಾಡಿ ಅಂತಂದ್ರೆ ಸ್ವಲ್ಪ ಸ್ಟಡಿ ಮಾಡ್ರಿ. ದ ಹೈಡ್ರೋಜನ್ ಹ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 1s1 is 1s1. Its electronic configuration similar to that of electronic configuration of alkali metals, means group 1. So the which belongs to first group. On the other hand, like halogens with ns2 and np5 configuration belonging to the 17th group of periodic table. So now hydrogen ಏನು ಮಾಡಬಹುದು, we can place hydrogen with group 1 as well as with group 17. ಇಲ್ಲಿ ಪ್ಲೇಸ್ ಮಾಡಬಹುದು, ಅಲ್ಲಿನೂ ಪ್ಲೇಸ್ ಮಾಡಬಹುದು. ಬಟ್ ಈಗ ನಾವು ಪ್ಲೇಸ್ ಮಾಡಿರೋ ಪೊಸಿಷನ್ ಏನಿದೆ ಎಕ್ಸಾಕ್ಟ್ ಇಲ್ಲ. It is not constant. It is not appropriate. Next, hydrides. ಈ ಟಾಪಿಕ್ ಅಲ್ಲಿ ನಾವು ಫಸ್ಟ್ ಏನ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ we are going to discuss about hydrides. Actually ಇದಕ್ಕಿಂತ ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಒಂದಿಷ್ಟು ಇದೆ, ಡೈಹೈಡ್ರೋಜನ್ ಅಂತಿದೆ, ಅಥವಾ ಹೈಡ್ರೋಜನ್ ಅಂತಿದೆ, ಅವೆಲ್ಲ ಬರ್ತಾವ. ಬಟ್ ದೋಸ್ ಆರ್ ರಿಮೂವ್ಡ್. ವೆವರ್ ದೇ ಆರ್ ರಿಮೂವ್ಡ್. ನೀಟಿಗೆ ಮತ್ತು ಜೆಡಬಲಿಗೆ ಬರುತ್ತಾ, ಬಟ್ ಈ ಪಾರ್ಟ್ ಜಾಸ್ತಿ ಬರೋದಿಲ್ಲ. ಹೌದಾ? ಸೊ ಬಿಕಾಸ್ ಆಫ್ ದಟ್ ರೀಸನ್ ಐ ಹ್ಯಾವ್ ರಿಮೂವ್ಡ್ ದೆಮ್. ಅವುಗಳು ಏನ್ ಮಾಡಿ ನಾನು ರಿಮೂವ್ ಮಾಡಿದ್ದೀನಿ. ಹೌದಾ? ಸಿ dihydrogen under certain conditions and certain reaction conditions combines with almost all the elements. ನೋಡಿ, dihydrogen ಅಂದ್ರೆ ಏನು? H2. This dihydrogen combines with almost all the elements except noble gases. ಯಾವಾಗ ಈ ಹೈಡ್ರೋಜನ್ ಬೇರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗುತ್ತಲ್ಲ, ಹೌದಾ, ಬೇರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗುತ್ತೆ, ಬಟ್ ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ನೋಬಲ್ ಗ್ಯಾಸಸ್. ಗ್ರೂಪ್ 18 ಎಲಿಮೆಂಟ್ ಬಿತ್ತು ಉಳಿದ ಎಲ್ಲರ ಜೊತೆ ಕಂಬೈನ್ ಆಗುತ್ತೆ. ಹೌದಾ? ಅವಾಗ ಏನ್ ಕಂಪೌಂಡ್ ಫಾರ್ಮ್ ಆಗುತ್ತಲ್ಲ, ದಟ್ ಬೈನರಿ ಕಂಪೌಂಡ್ ಇಸ್ ಕಾಲ್ಡ್ ಆಸ್ ಹೈಡ್ರೈಡ್. That binary compound is called as hydride. The reaction of hydrogen with another element to form a compound, that compound is called as hydride. Think it now hydride anta kartivi. So it is not appropriate formula. EH2 ಇರಬೇಕಂತ ಏನಿಲ್ಲ. ಹೌದಾ? It may change. ಏನಾಗುತ್ತಾ? It change with respect to the group of the groups. Element group ಯಾವ ತರ ಚೇಂಜ್ ಆಗುತ್ತಲ್ಲ ಆ ತರ ಏನಾಗುತ್ತದು ಚೇಂಜ್ ಆಗುತ್ತೆ. ಹೌದಾ? So E is a symbol of an element. Then the hydride can be expressed as EHX. ನಾವೇನ್ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಇದನ್ನ EHX. ಹೌದಾ? ನಾವು ಇದನ್ನ EH2 ಅಂತ ಬರ್ತೀನಿ, ಗೊತ್ತಾ ಇದನ್ನ? ಸೊ ಇದನ್ನ ಏನಂತ ಬರಿಬಹುದು ನಾವು? EHX ಅಂತ ಬರಿಬೇಕು. EHX. ಹೌದಾ? ಯಾರ್ MgH2 or EMHN B2H6. ಜನರಲ್ ಫಾರ್ಮುಲಾ ಇದು. EMHN B2H6. You can write BH3 where X equal to 3. ಹೌದಾ? H2O where H is equals to, sorry, ಏನಿದೆ ಇದು ಹೈಡ್ರೋಜನ್ 2 ಇದೆ. ಸೊ X ವ್ಯಾಲ್ಯೂ ಏನೈತಿ ಇಲ್ಲಿ? X equal to 2. ಹೌದಾ? NH3 ಹೌದಾ, where X equal to 3. ಕ್ಲಿಯರ್? ಅರ್ಥ ಆಯ್ತಾ? ಸೊ these are called as hydrides. The hydrides are classified into 3 categories. ಈ ಹೈಡ್ರೈಡ್ ಗಳನ್ನ ಏನ್ ಮಾಡ್ತೀವಿ ನಾವು ಅಂದ್ರೆ ನಾವು 3 category divide ಮಾಡ್ತೀವಿ. They are classified into 3 category. The first one, ionic or saline or salt like hydride. Ionic hydride ಅಂದ್ರು ಒಂದೇ, saline hydride ಅಂದ್ರು ಒಂದೇ, salt like hydrides ಅಂದ್ರು ಒಂದೇ. All are similar. Next, covalent or molecular hydrides. Covalent hydride or molecular hydrides. Metallic hydride or non-stoichiometric hydride. Metallic or non-stoichiometric hydride. So ಇದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಡಿಟೇಲ್ ಆಗಿ. Ionic or saline hydrides. Ionic hydride ಅಂದ್ರೆ ಒಂದೇ, saline hydride ಅಂದ್ರೆ ಒಂದೇ. ಹೌದಾ? So these are the stoichiometric compounds of dihydrogen formed with most of the S block element. ನೋಡಿ, ಹೈಡ್ರೋಜನ್ S block element ಜೊತೆ ರಿಯಾಕ್ಟ್ ಮಾಡಿದ್ರ ನಮ್ಗೆ ಏನ್ ಬರುತ್ತಾ? ವಿಲ್ ಹ್ಯಾವ್ ionic hydride or saline hydride. Ionic hydride or saline hydride. And so these S block elements are highly electropositive. ಹೌದಾ? S block element ಅಂದ್ರೆ ಯಾವ? alkali metals. S block means what? Alkali metals. ಹೌದಾ? ಸೊ alkali metals ಎಲ್ಲ ಏನಿರ್ತಾವ? electropositive. What do you mean by electropositivity? Ability to lose the electron. They can lose electron very easily. They are electropositive.
and they have got significant covalent character is found in the lighter metals. ಇಲ್ಲಿ ನೋಡಿ ಏನಾಗುತ್ತಂದ್ರೆ ಇವು ಆಕ್ಚುಲಿ ಅಯಾನಿಕ್ ಇರ್ತಾವ, ಇವೆಲ್ಲ ಏನು ಅಯಾನಿಕ್ ಇರ್ತಾವ. ನಾವು ಈ ಗ್ರೂಪ್ ಅಲ್ಲಿ ತಗೊಂಡ್ರೆ ಲಿಥಿಯಂ, ಸೋಡಿಯಂ, potassium, rubidium, cesium ಇವೆಲ್ಲ ತಗೊಂಡ್ರೆ see the hydrides of these all the compounds are ionic in nature, but hydrides of smaller elements are covalent. ನೋಡಿ ಸ್ಮಾಲರ್ ಎಲಿಮೆಂಟ್ಸ್ ಅಂದ್ರೆ ನೀವು ಯಾವ ತಗೋಬಹುದು, ಲಿಥಿಯಂ ತಗೋಬಹುದು, or else you can take beryllium, or else even you can take magnesium. ಹೌದಾ? The significant covalent character found in the lighter metal hydrides such as lithium hydride, beryllium hydride and magnesium hydride. ಯಾಕೆ ಅವು covalent ಇರ್ತಾವೆ? Yes, because they have what? The larger nuclear energy. They don't want to lose electron easily. Electron ಕಳ್ಕೊಳ್ಳೋಕೆ ಇಷ್ಟಪಡಂಗಿಲ್ಲ. They can share electron, but they don't want to lose electron. Once they lose electron, they becomes ions. Then they will form ionic hydride. ಹೌದಾ? ಅವು electron ಕಳ್ಕೊಳ್ಳೋಕೆ ಇಷ್ಟಪಡಂಗಿಲ್ಲ ಅಂದ್ರೆ ಏನ್ ಮಾಡ್ತಾವು? They can share the electrons. If electrons are shared, they will form covalent bond. So they are covalent in nature. In fact, beryllium hydride and magnesium hydrides are polymeric in nature. ನೋಡಿ ಇವು ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗೋದಿಲ್ಲ ಅಂತ. ಯಾವುದು? ಬೆರಿಲಿಯಂ ಹೈಡ್ರೈಡ್ ಮತ್ತು ಮ್ಯಾಗ್ನೀಷಿಯಂ ಹೈಡ್ರೈಡ್. ದೇ ಆರ್ ಪಾಲಿಮರಿಕ್ ಇನ್ ನೇಚರ್. ಪಾಲಿಮರಿಕ್ ಅಂದ್ರೆ ಏನು? ದ ಮೋರ್ ದ್ಯಾನ್ 1 units ಆಫ್ ದಿ ಹೈಡ್ರೈಡ್ಸ್ ಕಂಬೈನ್ ಟು ಫಾರ್ಮ್ ಸಿಂಗಲ್ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ಬೆರಿಲಿಯಂ BeH2 ಇದೇನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಕಂಬೈನ್ ಟು ಫಾರ್ಮ್ Be2H4. ಹೌದಾ? Be2H4 ಈ ತರ ಏನಾಗುತ್ತದು ಎಕ್ಸಿಸ್ಟ್ ಆಗುತ್ತೆ. Next, the ionic hydrides are crystalline. Ionic hydrides ಯಾವ ತರ ಇರ್ತಾವ? Crystalline, because almost all the ionic compounds are crystalline in nature, isn't it? And they are non-volatile. They are non-volatile and non-conducting in solid. ನೆನಪಿರಲಿ ಇದೊಂದು. Non-conducting in solid. Solid state ಅಲ್ಲಿ ಏನ್ ಮಾಡೋದಿಲ್ಲ ಅವು? ಕಂಡಕ್ಷನ್ ಮಾಡೋದಿಲ್ಲ. They are conductor in molten state or else in aqueous solution. ಅವುಗಳನ್ನ ಲಿಕ್ವಿಡ್ ಮಾಡಿದ್ರೆ ಕಂಡಕ್ಷನ್ ಮಾಡ್ತಾವ, ಅಥವಾ ವಾಟರ್ ಅಲ್ಲಿ ಆಡ್ ಮಾಡಿದ್ರೆ, ವಾಟರ್ ಡಿಸಾಲ್ವ್ ಮಾಡಿದ್ರೆ ಕಂಡಕ್ಷನ್ ಮಾಡ್ತಾವ. ಹೌದಾ? Yes, they are brittle in nature, non-volatile and brittle, because they are ionic, they are brittle in nature. However, their melts means molten state. Their melts conduct electricity, and on electrolysis ಇವುಗಳನ್ನ ಏನಾದ್ರು electrolyze ಮಾಡಿದ್ರೆ they liberate dihydrogen gas at anode, which confirms the existence of H minus ion. ನೋಡಿ ಈಗ ನಾವು ಒಂದು ಯಾವುದೋ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. I will take example of NaH, sodium hydride. ಇದನ್ನ ಡಿಸೋಸಿಯೇಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ ನಮಗೆ? I am going to have 2Na plus H minus. ನಾನು ಇದನ್ನ ಎಲೆಕ್ಟ್ರೋಲೈಸ್ ಮಾಡಿದ್ರೆ, ಈ ಸೋಡಿಯಂ ಹೈಡ್ರೈಡ್ ಅನ್ನ ಎಲೆಕ್ಟ್ರೋಲೈಸ್ ಮಾಡಿದ್ರೆ ಏನಾಗುತ್ತೆ ನೋಡಿ? ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ವಾಟ್ ಹ್ಯಾಪನ್ಸ್? ಎಲೆಕ್ಟ್ರೋಲೈಸಿಸ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? Here this solution contains Na plus ion and this contains H minus ion. ಹೌದಾ? So this is our anode, this is our cathode. ಯಾವ ರಿಯಾಕ್ಷನ್ ಆಗುತ್ತೆ anode ಅಲ್ಲಿ? ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. Which can be oxidized here? Na plus oxidize ಆಗಬಹುದಾ? H minus oxidize ಆಗಬಹುದಾ? H minus. Oxidation is loss of electron. So the two molecules of H minus can lose electrons and they are converted into hydrogen gas. So this reaction can take place in anode. ಹೌದಾ? So anode ಅಲ್ಲಿ hydrogen gas release ಆಗುತ್ತೆ ಅಂದ್ರೆ ಅದರ ಮೀನಿಂಗ್ ಏನು? The solution contains H minus ions. Clear? So this is about ionic hydrides. Next, ಇನ್ನೊಂದು ಸ್ವಲ್ಪ ನೋಡಿ ionic hydrides. The melts of ionic hydrides conduct electricity. ಅವಾಗ ನೋಡಿದ್ರಲ್ಲ ಅದೇ ಇದು ರಿಯಾಕ್ಷನ್ ಇದೆ ನೋಡಿ. See, saline hydrides react violently with water, producing dihydrogen gas. ನೋಡಿ ಇವನ್ ನಮಗೆ ಗ್ರೂಪ್ 1 ಎಲಿಮೆಂಟ್ ಗಳು ಏನ್ ಮಾಡ್ತಾವ? ವಾಟರ್ ಜೊತೆ ವಿಗ್ರಸ್ ರಿಯಾಕ್ಷನ್ ಮಾಡ್ತಾವ. ಹೌದಾ? ದೇ ಆರ್ ಆಲ್ಸೋ ಆಕ್ಟಿವ್ ಅಂಡ್ ಆಲ್ಸೋ ದೇರ್ ಹೈಡ್ರೈಡ್ಸ್ ಆರ್ ಆಲ್ಸೋ ಆಕ್ಟಿವ್. ಇವನ್ ನಾವು ಗ್ರೂಪ್ 1 ಎಲಿಮೆಂಟ್ ಹೈಡ್ರೈಡ್ ತಗೊಂಡು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ನಮಗೆ? They will produce sodium hydroxide with the liberation of dihydrogen gas. So almost all the cases ಎಲ್ಲಿ ನಮಗೆ ಡೈಹೈಡ್ರೋಜನ್ ಫಾಸ್ಟ್ ಆಗಿ ರಿಲೀಸ್ ಆಗುತ್ತಲ್ಲ ಅವೆಲ್ಲ ಹೆಂಗಿರ್ತಾವ ರಿಯಾಕ್ಷನ್ಗಳು? they are like bomb. ಹೌದಾ? ಎಲ್ಲಿ ನಮಗೆ ಡೈಹೈಡ್ರೋಜನ್ ಸ್ಲೋ ಆಗಿ ರಿಲೀಸ್ ಆಗುತ್ತಲ್ಲ
ಡೈಹೈಡ್ರೋಜನ್ ಸ್ಲೋ ರಿಲೀಸ್ ಆದ್ರೆ ಅದು ಹೆಂಗಿರೋದಿಲ್ಲ, ಅಷ್ಟು ಬಾಂಬ್ ತರ ಬ್ಲಾಸ್ಟ್ ಆಗೋದಿಲ್ಲ ಅದು. ಹೌದಾ, ದೇ ಆರ್ ಲೆಸ್ ಆಕ್ಟಿವ್. ನಾವು ಡೈಹೈಡ್ರೋಜನ್ ಸ್ಲೋ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು, ಇಲ್ಲಿ ನಮ್ಗೆ ಇಲ್ಲಿ ಡೈಹೈಡ್ರೋಜನ್ ಸ್ಲೋ ಆಗಿ ಲಿಬರೇಟ್ ಆಗಬೇಕು. ಏನ್ ಮಾಡಬಹುದು ಅಕಾರ್ಡಿಂಗ್ ಟು ಎಲೆಕ್ಟ್ರೋಕೆಮಿಸ್ಟ್ರಿ? ಸಿ ಡೈಹೈಡ್ರೋಜನ್ ಇಸ್ ಲಿಬರೇಟಿಂಗ್ ಅಟ್ ಆನೋಡ್. ಹೌದಾ, ಆನೋಡ್ ಅಲ್ಲಿ ಏನಾಗುತ್ತೆ, ನಮ್ಗೆ ಡೈಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಹೌದಾ, ಡೈಹೈಡ್ರೋಜನ್ ಇಸ್ ಲಿಬರೇಟಿಂಗ್ ಅಟ್ ಆನೋಡ್. ನಾವು ಆನೋಡ್ ಅಲ್ಲಿ ಡೈಹೈಡ್ರೋಜನ್ ಸ್ಲೋ ಲಿಬರೇಟ್ ಆಗಬೇಕು. ಅದು ಏನ್ ಮಾಡಬಹುದು, ಓವರ್ ಪೊಟೆನ್ಶಿಯಲ್ ಮಾಡಬಹುದಾ? ಡು ಯು ರಿಮೆಂಬರ್ ದ ಕಾನ್ಸೆಪ್ಟ್ ಆಫ್ ಓವರ್ ಪೊಟೆನ್ಶಿಯಲ್? ನೆನಪಿದೆಯಾ ಓವರ್ ಪೊಟೆನ್ಶಿಯಲ್ ಕಾನ್ಸೆಪ್ಟ್? ಸಪೋಸ್ ಹೈಡ್ರೋಜನ್ ರಿಲೀಸ್ ಆಗೋದು ಓವರ್ ಪೊಟೆನ್ಶಿಯಲ್ ಆಯ್ತು ಅಂತಂದ್ರೆ, ಅಥವಾ ಓವರ್ ವೋಲ್ಟೇಜ್ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ರಿಯಾಕ್ಷನ್ ಸ್ಲೋ ಆಗುತ್ತೆ. ಹೌದಾ, ಆಸ್ ರಿಯಾಕ್ಷನ್ ಡಿಕ್ರೀಸಸ್, ದ ರೇಟ್ ಆಫ್ ರಿಯಾಕ್ಷನ್ ಡಿಕ್ರೀಸಸ್, ದ ವಿಗರಸ್ ಆರ್ ದಟ್ ಸ್ಪಾಂಟಾನಿಟಿ ಆಫ್ ದ ರಿಯಾಕ್ಷನ್ ಆಲ್ಸೋ ಡಿಕ್ರೀಸಸ್. ನೆಕ್ಸ್ಟ್, ಲಿಥಿಯಂ ಹೈಡ್ರೈಡ್ ಈಸ್ ರಾದರ್ ಅನ್ರಿಯಾಕ್ಟಿವ್. ನೋಡಿ, ಲಿಥಿಯಂ ಹೈಡ್ರೈಡ್ ಏನಿರುತ್ತೆ ಅಂದ್ರೆ ಒಂದಿಷ್ಟು ಅನ್ರಿಯಾಕ್ಟಿವ್ ಇರುತ್ತೆ ಅಟ್ ಮಾಡರೇಟ್ ಟೆಂಪರೇಚರ್. ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅದು ಅನ್ರಿಯಾಕ್ಟಿವ್ ಇರುತ್ತೆ. ಯಾಕೆ ಅನ್ರಿಯಾಕ್ಟಿವ್ ಇರುತ್ತೆ ನೋಡೋಣ. ಎಸ್, ವೆರಿ ಗುಡ್. ಏನಿದು? ಬಿಕಾಸ್ ದಿಸ್ ಈಸ್ ಕೋವಾಲೆಂಟ್ ಹೈಡ್ರೈಡ್. ಬಟ್ ಸೋಡಿಯಂ ಹೈಡ್ರೈಡ್, ಪೊಟ್ಯಾಸಿಯಂ ಹೈಡ್ರೈಡ್, ರುಬಿಡಿಯಂ, ಸೀಸಿಯಂ ಇವೆಲ್ಲ ಹೈಡ್ರೈಡ್ ಇರುತ್ತವ, ದೇ ಆರ್ ಅಯಾನಿಕ್, ದೇ ಆರ್ ಹೈಲಿ ರಿಯಾಕ್ಟಿವ್. ಸೊ ದಿಸ್ ಈಸ್ ಅನ್ರಿಯಾಕ್ಟಿವ್ ಅಟ್ ಮಾಡರೇಟ್ ಟೆಂಪರೇಚರ್ ವಿತ್ ಆಕ್ಸಿಜನ್ ಆರ್ ಕ್ಲೋರಿನ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್, ನೋಡಿ, ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡೋದಿಲ್ಲ ಅಂತೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ, ಅಥವಾ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಂಗಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಯೂಸ್ಡ್ ಇನ್ ದಿ ಸಿಂಥಸಿಸ್ ಆಫ್ ಯೂಸ್ಫುಲ್ ಹೈಡ್ರೈಡ್. ಯೂಸ್ಫುಲ್ ಹೈಡ್ರೈಡ್ ಗಳನ್ನ ನಾವು ರೆಡಿ ಮಾಡಕ್ಕೆ ಮಾಡ್ತೀವಿ, ಇದನ್ನ ಯೂಸ್ ಮಾಡ್ತೀವಿ. ಡು ಯು ನೋ ವಾಟ್ ಇಸ್ ದಿಸ್? LiAlH4, lithium aluminum hydride, one of the strongest reducing agent in our organic chemistry. So to prepare lithium aluminum hydride, we use lithium hydride. So lithium hydride react with aluminum chloride, gives lithium aluminum hydride. And the very same lithium hydride even react with this diborane. Enidu BTH6 andre diborane. It will form lithium borohydride. Lithium borohydride. It is also one of the reducing agent. ನಿಮಗೆ ಇದರದ್ದು ಇನ್ನೊಂದು ಕಂಪೌಂಡ್ ಇದೆ, NaBH4 ಅಂತ. ಇದಂತೂ ಗೊತ್ತು ನಮಗೆ, ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಇದನ್ನ, ಸೋಡಿಯಂ ಬೋರೋಹೈಡ್ರೈಡ್. ಯಾಕಿದೆ ನಾವು ಲಿಥಿಯಂ ಬೋರೋಹೈಡ್ರೈಡ್ ಯಾಕೆ ಯೂಸ್ ಮಾಡೋದಿಲ್ಲ, ಸೋಡಿಯಂ ಬೋರೋಹೈಡ್ರೈಡ್ ಯಾಕೆ ಯೂಸ್ ಮಾಡ್ತೀವಿ ನಾವು ಇಲ್ಲಿ? ಸಿ ಲಿಥಿಯಂ ಏನಂತಂದ್ರೆ ಇದು ಕೋವಾಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಇಲ್ಲಿ, ಇದು ಅಷ್ಟು ರಿಯಾಕ್ಟ್ ಮಾಡೋದಿಲ್ಲ. ಮೀನ್ಸ್ ಇಟ್ ವಿಲ್ ನಾಟ್ ಗಿವ್ಸ್ ಆಫ್ H-. ಇದು ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಯಾಕೆ ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತಾ? ಬಿಕಾಸ್ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್ ಇಟ್ ವಿಲ್ ಲಿಬರೇಟ್ H- ಅಯಾನ್. ನೆನಪಿಟ್ಟುಕೊಂಡಿದೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯಾಕೆ ರೆಡ್ಯೂಸಿಂಗ್ ಏಜೆಂಟ್? ಇಟ್ ಗಿವ್ಸ್ H- ಅಯಾನ್. ಮೈನಸ್ ಮೀನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಏನ್ ಮಾಡ್ತದೆ, ಇನ್ಸರ್ಟ್ ಮಾಡುತ್ತೆ. ಹೌದಾ, ಮೀನ್ಸ್ ಇನ್ಸರ್ಷನ್ ಆಫ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ರಿಡಕ್ಷನ್, isn't it? ಬಟ್ ಇಲ್ಲಿ ಲಿಥಿಯಂ ಬೋರೋಹೈಡ್ರೈಡ್ ಏನ್ ಮಾಡೋದಿಲ್ಲ ಅಂತಂದ್ರೆ ಅಷ್ಟು ಎಫೆಕ್ಟಿವ್ ಎಲೆಕ್ಟ್ರಾನ್ ಕೊಡೋದಿಲ್ಲ. ಅದೇ ಸೋಡಿಯಂ ಬೋರೋಹೈಡ್ರೈಡ್ ಏನ್ ಮಾಡುತ್ತಾ, ಇಟ್ ವಿಲ್ ಗಿವ್ಸ್ ಎಲೆಕ್ಟ್ರಾನ್ ವೆರಿ ಈಸಿಲಿ. ಯಾಕಂದ್ರೆ ಇದು ಏನಾಗುತ್ತಂದ್ರ ಇಟ್ ಇಸ್ ಡಿಸೋಸಿಯೇಟೆಡ್ ಟು ಫಾರ್ಮ್ BH4-. ಏನಾಗುತ್ತೆ ನಮ್ಗ BH4- ಆಗುತ್ತಾ. ಸೊ ಇಟ್ ಕ್ಯಾನ್ ಗಿವ್ಸ್ ಎಲೆಕ್ಟ್ರಾನ್ ವೆರಿ ಈಸಿಲಿ, H- ವೆರಿ ಈಸಿಲಿ. ಯಾಕಂದ್ರೆ ಸೋಡಿಯಂ ಇದು ಬಾಂಡ್ ಇರುತ್ತಲ್ಲ, ಇದು ಅಯಾನಿಕ್ ಇರುತ್ತೆ, ಇಲ್ಲಿ ಕೋವಾಲೆಂಟ್ ಇರುತ್ತೆ. ಕ್ಲಿಯರ್? Next, covalent or molecular hydrides. Covalent or molecular hydrides. Covalent hydride ಒಂದೇ, molecular hydride ಅಂದು ಒಂದೇ. ಹೌದಾ? So they are held together by covalent bonds. Simple. ಒಂದಕ್ಕೂ ಹೆಂಗೆ ಇಟ್ಕೊಂಡಿರ್ತಾವ? They are held together by covalent bonds. So dihydrogen forms molecular compound with most of the p block element. ನೋಡಿ ಯಾರ ಜೊತೆ ಮಾಡ್ತದ್ದು? p block element ಜೊತೆ. ಮಾಲಿಕ್ಯೂಲ್ ನ ಯಾವ ಜೊತೆ ಫಾರ್ಮೇಷನ್ ಮಾಡ್ತಾ? p block element ಜೊತೆ. So the most familiar examples are CH4, NH3, H2O, HF, etc. ಹೌದಾ? ನೋಡಿ ಇದು CH4 ಹೆಂಗ್ ಫಾರ್ಮ್ ಆಗಿರುತ್ತಾ? ರಿಯಾಕ್ಷನ್ ಆಫ್ ಹೈಡ್ರೋಜನ್ ವಿತ್ ಕಾರ್ಬನ್, ರಿಯಾಕ್ಷನ್ ಆಫ್ ಹೈಡ್ರೋಜನ್ ವಿತ್ ನೈಟ್ರೋಜನ್, ವಿತ್ ಆಕ್ಸಿಜನ್, ವಿತ್ ಫ್ಲೋರಿನ್. ಹೌದಾ? Being covalent, these all are covalent. Name itself indicates they are covalent. ಇವೆಲ್ಲ ಏನಿರ್ತಾವ? covalent ಇರ್ತಾವ. They are volatile compounds. They are volatile compounds. ಹೌದಾ? ಬಟ್ ಇಲ್ಲಿ ಏನಂತಂದ್ರೆ ನೋಡಿ, CH4 is volatile, it is gas. Ammonia is also gas. Water is liquid. Why?
HF is also liquid. Why? Yes, very good. You know, hydrogen bond, because the molecules of water, they are capable of forming hydrogen bond. So it exists as a water. So it exists as liquid. It is also exists as a liquid due to the formation of a strong hydrogen bonding. The molecular hydrides are further classified according to the relative number of electrons. Valence orbital yes electrons irtavalla, based on that they are divided into three types. More tara divide ಮಾಡ್ತೀವಿ ನಾವು. ಯಾವ ತರ ಹೇಳ್ರಿ? Electron deficient hydride, electron precise hydride, electron rich hydride. Electron deficient, electron sufficient, electron rich, ಈ ತರನು ಕರಿಬಹುದು. ಹೌದಾ? ಸೊ ಇವನ್ನ ನೋಡೋಣ. Electron deficient means what? The hydride consists of lesser number of electrons in its valence cell. ನೋಡಿ, ನಾವು ಲೆವಿಸ್ ಸ್ಟ್ರಕ್ಚರ್ ಬರಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕಲ್ಲ ಅಷ್ಟು ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ B2H6 ನ ನಾವು, ಇದು ಡೈಮರ್ ಇದೆ. ಆಕ್ಚುಲಿ ಏನಿದು ಡೈಮರ್, ಇದ್ರ ಮೊನೋಮರ್ ಯಾವ ತರ ಇರುತ್ತಾ? BH3. ಸೊ ದಟ್ ಇಸ್ ಸ್ಟ್ರಕ್ಚರ್ ಆಫ್ BH3, isn't it? This is our BH3. So this consists of 2 electrons. One bond means 2 electron. 2, 4, 6 electron. ಎಷ್ಟು ಅರೌಂಡ್ 6 electrons ಅದಾವ. Valence orbital ಎಷ್ಟು ಇರಬೇಕು electrons ನಮಗ? How many electrons should it possess? 8 electron means octet complete ಇರಬೇಕು. But it consists of only 6 electrons. So it requires 2 more electrons for the completion of octet. So ಏನಿದು electron deficient. In fact, all the element of group 13, ನೀವು group 13 ಯಾವ್ದು ಬೇಕಾದ ಎಲಿಮೆಂಟ್ ತಗೊಂಡ್ರು, they will form electron deficient compounds. Electron deficient compound. Group 13 ಅಂದ್ರೆ ಯಾವ್ದು ನೋಡಿ ಹೇಳ್ರಿ ನೋಡೋಣ. Group 13 boron, aluminum. ಹೌದಾ? ನೆಕ್ಸ್ಟ್ ಗೊತ್ತಿಲ್ಲ ಸರ್. ಇದನ್ನ ನೆನಪಿಟ್ಕೋಬೇಕಲ್ಲ ನೀವು. ಸಿ ನೋಡಿ, ನೀವು ಅಲ್ಯೂಮಿನಿಯಂ ತಗೊಂಡ್ರ ಯಾವ್ದು ಬರುತ್ತಿಲ್ಲಿ? AlH3 ಬರುತ್ತೆ, ಅಲ್ಯೂಮಿನಿಯಂ ಹೈಡ್ರೈಡ್. CAlH3, only 6 electrons. ಹೌದಾ? ನೀವು ಗ್ರೂಪ್ 13 ಅಲ್ಲಿ ಯಾವ್ದು ಬೇಕಾದ ಎಲಿಮೆಂಟ್ ತಗೊಂಡ್ರು ಅಲ್ಟಿಮೇಟ್ಲಿ ವಿಲ್ ರಿಮೈನ್ ವಿತ್ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ. ಕ್ಲಿಯರ್? ಎಲೆಕ್ಟ್ರಾನ್ ಡೆಫಿಷಿಯಂಟ್ ಹೈಡ್ರೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್. ಎಲೆಕ್ಟ್ರಾನ್ ಪ್ರಿಸೈಸ್ ಮೀನ್ಸ್ ವಾಟ್? Electron precise, they contain sufficient amount of electrons. The hydrides which contains sufficient means what? Outermost orbital electrons, 8 electrons here. They consist of 8 electrons. For example, CH4. Nodi 2, 4, 6, 8. 8 electrons adave illi. There are 8 electrons. Octet is complete. Octet enagirudu complete ಆಗಿರುತ್ತೆ. They have complete octet structure. Example CH4. And they have tetrahedral geometry. ಯಾವ geometry ಇರುತ್ತೆ ಅಲ್ಲಿ? Tetrahedral geometry ಇರುತ್ತೆ. With the bond angle 109.28 degree. 109.28 degree. Or you can call it as 109.5 degree ಅಂತ ಕರೆದ್ರೆ ನಡೆಯುತ್ತೆ. ಅಥವಾ 109 degree 28 minutes. ಹೌದಾ? ಸೆಕೆಂಡ್ಸ್ ಬರ್ತೀನಿ ಅಲ್ಲಿ. Okay, next, electron rich hydrides. Electron rich means what? They have electrons more than octet. ಹೌದಾ? octet complete ಆಗಿ ಅದಕ್ಕಿಂತ ಜಾಸ್ತಿ electrons ಇರ್ತಾವೆ. ಓಕೆ ಅಂತ ಕರಿತೀವಿ ನಾವು electron rich hydride ಅಂತ ಕರಿತೀವಿ. ಹೌದಾ? These have excess of electrons which are present as lone pairs. electrons ಹೆಂಗಿರ್ತಾವೆ ನಮ್ಗ lone pair form ಅಲ್ಲಿ ಇರುತ್ತೆ. ಹೌದಾ? Element of group 15 to group 17, group 15, 16, 17, they form such compounds. ನೋಡಿ, group 15 ತಗೋರಿ, group 16 ತಗೋರಿ, group 17 ತಗೋರಿ, ಅವೆಲ್ಲ ಏನಿರ್ತಾವ ನಮ್ಗ electron rich ಇರ್ತಾವ. They are electron rich. For example, group 15 ಯಾವುದು? NH3. ನೋಡಿ, NH3 ಯಾವ ತರ ಇರುತ್ತಾ? ಹೌದಾ? 2, 4, 6, 8 electrons ಅದಾವ. ಹೌದಾ? ನೆಕ್ಸ್ಟ್ ಇಲ್ಲಿ it has one lone pair. ಇಲ್ಲಿ ನೋಡಿ, ವಾಟರ್ ಅಲ್ಲಿ 2 lone pair ಅದಾವ.
If you take HF, hydrogen fluoride ತಗೊಂಡ್ರೆ it consists of 3 lone pairs. ಹೌದಾ? So these are called as electron rich hydrides. The presence of lone pairs on highly electronegative atoms like nitrogen, oxygen, fluorine in hydrides results in the hydrogen bond. ಇಲ್ಲಿ hydrogen ಏನಾಗುತ್ತೆ ನಮಗೆ hydrogen bond formation ಆಗುತ್ತೆ. ಹೌದಾ? Formation between the molecules. Next, third type of hydride ಯಾವುದು? Metallic or non-stoichiometric hydride. Metallic hydride ಅಥವಾ non-stoichiometric hydride ಅಂತ ಕರಿತೀವಿ. Metallic hydrides are non-stoichiometric. What do you mean by non-stoichiometric? Non-stoichiometric ಅಂದ್ರೆ ಏನು ಗೊತ್ತೈತಿ? Stoichiometry, non-stoichiometry ನೆನಪಿದಾವ ನಿಮ್ಗ ವರ್ಡ್ಗಳು? Do you remember? Stoichiometry in the sense what? See, if you take NaCl, in this molecule there is one sodium ion for one chloride ion. ಹೌದಾ? ಒಂದು chloride ion ಗೆ ಒಂದು sodium ion ಇರುತ್ತೆ. So ಇದಕ್ಕೆ ಏನು ಕರಿತೀವಿ ನಾವು? Stoichiometric ಅಂತ ಕರಿತೀವಿ. ಹೌದಾ? Suppose if you take FeO for one oxygen, we don't have exact one iron. So it has to be 0.98 ಅಥವಾ 96 ಇರುತ್ತೆ. ಹೌದಾ? So your meaning ಏನಂತಂದ್ರ if you take 10 oxide ions ತಗೊಂಡ್ರೆ you will have only 8 ferrous ions. ಹೌದಾ? So number of ferrous ions ಏನಿರ್ತಾವ ಕಡಿಮೆ ಇರ್ತಾವ. ಇವಕ್ಕೆ ಏನ್ ಕರಿತೀವಿ ನಾವು? ನಾನ್ ಸ್ಟೋಕಿಯೋಮೆಟ್ರಿಕ್ ಕಂಪೌಂಡ್ ಅಂತ ಕರಿತೀವಿ. ನಾನ್ ಸ್ಟೋಕಿಯೋಮೆಟ್ರಿಕ್. ಸ್ಟೋಕಿಯೋಮೆಟ್ರಿ ಅಂದ್ರೆ ಏನು? ಫಾರ್ಮುಲಾ ಏನಾಗಿರ್ಬೇಕು? ಬ್ಯಾಲೆನ್ಸ್ಡ್ ಇರಬೇಕು. ಮೀನ್ಸ್ ratio of the ions in the formula should be balanced. Suppose it imbalance ಇತ್ತು ಅಂತಂದ್ರೆ they are called as a non-stoichiometric. ಹೌದಾ? ಅರ್ಥ ಆಗ್ತಿದೆಯಾ? Are you following? So these metallic or non-stoichiometric, they are also called as interstitial. ಏನ್ ಕರಿತೀವಿ ನಾವು? Interstitial ಅಂದ್ರೆ ಏನು? In between the two layers. Interstitial ಅಂದ್ರೆ ಏನು? In between the two layers. These are formed by many of D block and F block elements. ನೋಡಿ, some D block element ಗಳು ಮತ್ತು F block element ಏನ್ ಮಾಡ್ತಾವ ಅಂತಂದ್ರೆ they will form this interstitial hydride or metallic hydrides. However, the metals of group 7, group 8, group 9 do not form hydrides. ನೆನಪಿರಲಿ, group 7, 8, 9 ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ hydride formation ಮಾಡೋದಿಲ್ಲ. ಯಾಕಂದ್ರೆ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಇರೋದು ಕಾಂಪ್ಯಾಕ್ಟ್ ಇರುತ್ತೆ, ಸೈಜ್ ಸ್ಮಾಲ್ ಇರುತ್ತೆ. ಹೌದಾ? So because of that reason they do not form hydrides. Even from group number 6 only chromium forms chromium hydride. ನೋಡಿ, group 6 ಅಲ್ಲಿ ಏನ್ ಮಾಡ್ತಂದ್ರ only chromium ಮಾತ್ರ ಏನ್ ಮಾಡ್ತಂದ್ರ hydride formation ಮಾಡುತ್ತೆ. ಹೌದಾ? Next, these hydrides conduct heat and electricity though not as efficiently as their parent metals do. ನೋಡಿ, ಇವು ಹೈಡ್ರೈಡ್ ಏನ್ ಮಾಡ್ತಾವ ಅಂತಂದ್ರ they will conduct heat and electricity. heat ಅನ್ನು ಕಂಡಕ್ಟ್ ಮಾಡ್ತಾವ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾವ. ಬಟ್ ಇದೇನ್ ಮೆಟಲ್ ಇರುತ್ತಲ್ಲ, ಮೆಟಲ್ ಎಷ್ಟು ಕಂಡಕ್ಟ್ ಮಾಡುತ್ತಲ್ಲ ಅಷ್ಟು ಏನ್ ಮಾಡೋದಿಲ್ಲ ಇವು ಮೆಟಲ್ ಹೈಡ್ರೈಡ್ಗಳು ಕಂಡಕ್ಟ್ ಮಾಡೋದಿಲ್ಲ. ಈ ಮೆಟಲ್ ಎಷ್ಟು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಲ್ಲ ಅಷ್ಟು ಏನ್ ಮಾಡೋದಿಲ್ಲ ಇವು ಮೆಟಲ್ ಹೈಡ್ರೈಡ್ಗಳು ಕಂಡಕ್ಟ್ ಮಾಡೋದಿಲ್ಲ. ಹೌದಾ? ಅನ್ಲೈಕ್ ಸಲೈನ್ ಹೈಡ್ರೈಡ್. ಸಲೈನ್ ಹೈಡ್ರೈಡ್ ಅಂದ್ರೆ ಯಾವುದು? ಸಲೈನ್ ಹೈಡ್ರೈಡ್ಸ್, ಅಯಾನಿಕ್ ಹೈಡ್ರೈಡ್ಸ್ ಫಸ್ಟ್ ಕಲ್ತಿ ಹೋದಿಲ್ಲ. ಅಯಾನಿಕ್ ಹೈಡ್ರೈಡ್ಸ್ they are also called as saline hydrides. They are almost always non-stoichiometric. ನೋಡಿ, ಇವು ಸಲೈನ್ ಹೈಡ್ರೈಡ್ ಏನಿರ್ತಾವ ಅಂತಂದ್ರೆ ಸ್ಟೋಕಿಯೋಮೆಟ್ರಿಕ್ ಇರ್ತಾವ, ಇವು ಮಾತ್ರ ಏನಿರ್ತಾವ ನಾನ್ ಸ್ಟೋಕಿಯೋಮೆಟ್ರಿಕ್ ಇರ್ತಾವ. ಬೀಯಿಂಗ್ ಡೆಫಿಷಿಯಂಟ್ ಇನ್ ಹೈಡ್ರೋಜನ್. ಆಕ್ಚುಲಿ ನಾನ್ ಸ್ಟೋಕಿಯೋಮೆಟ್ರಿ ಹೆಂಗ್ ಅರೈಸ್ ಆಗುತ್ತೆ ಅಂದ್ರ ನಂಬರ್ ಆಫ್ ಹೈಡ್ರೋಜನ್ಸ್ ಆರ್ ಲೆಸ್. ಇಲ್ಲೇನ್ ಕಡಿಮೆ ಇರುತ್ತಾ? ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಏನಿರ್ತಾವ ಕಡಿಮೆ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡಿ, ಲ್ಯಾಂಥನಮ್ ಹೈಡ್ರೈಡ್. ಏನಿದು? ಲ್ಯಾಂಥನಮ್ ಹೈಡ್ರೈಡ್. ಸೊ ಲ್ಯಾಂಥನಮ್ ಫಾರ್ಮುಲಾ ಏನು? ಲ್ಯಾಂಥನಮ್ ಏನ್ ಇರಬೇಕು? ಲ್ಯಾಂಥನಮ್ ಯಾವ ಎಲಿಮೆಂಟ್ ಅದು? lanthanide series. So what is general electronic configuration? Sorry, what is the common oxidation state of lanthanides? +3. So ಏನಾಗಬೇಕಿದೆ? lanthanum +3 ಇರಬೇಕು. ಹೌದಾ? ಇದು ಹೈಡ್ರೋಜನ್ -1 ಇರುತ್ತೆ. ಕಂಪೌಂಡ್ ಯಾವ ತರ ಫಾರ್ಮ್ ಆಗುತ್ತೆ ನೋಡಿ ಇಲ್ಲಿ ನಮಗೆ? ಇಟ್ ವಿಲ್ ಬಿ LaH3 ಆಗಬೇಕು. lanthanum ಹೈಡ್ರೈಡ್ ಯಾವ ತರ ಇರಬೇಕು? LaH3. For every single ion of lanthanum we should have 3
hydride ions. ಹೌದಾ? ಬಟ್ ಇಲ್ಲಿ ಏನಾಗುತ್ತೆ ನೋಡ್ರಿ, ಫಾರ್ ಈಚ್ ಲ್ಯಾಂಥನಮ್ ವಿ ಹ್ಯಾವ್ ಓನ್ಲಿ 2.87 hydrogen. ಎಷ್ಟೈತೆ ನೋಡ್ರಿ ಹೈಡ್ರೋಜನ್? 2.87. ಸೊ ದ ಅಮೌಂಟ್ ಆಫ್ ಹೈಡ್ರೋಜನ್ ಇಸ್ ಲೆಸ್. ಹೌದಾ? ಸೊ ದೀಸ್ ಆರ್ ನಾನ್ ಸ್ಟೋಕಿಯೋಮೆಟ್ರಿಕ್. ನೋಡ್ರಿ ಇದು ಇಟ್ರಿಯಂ ಹೈಡ್ರೈಡ್, ಇಲ್ಲಿ ಎಷ್ಟಿದೆ ಇದು? ಇಲ್ಲಿ ಏನಾಗಬೇಕಿದು 3 ಆಗಬೇಕಾ? 2.55 ಇದೆ. ಟಿಟಾನಿಯಂ ಹೈಡ್ರೈಡ್ ಎಷ್ಟಾಗಬೇಕಿದು? ಟಿಟಾನಿಯಂ +2 ಇರುತ್ತೆ. ಟಿಟಾನಿಯಂ +2 ಏನಾಗಬೇಕಿದು? TiH2 ಆಗಬೇಕಾ? ಬಟ್ ಏನಿದೆ ಇದು 1.5 to 1.8 ಇದೆ. ಜಿರ್ಕೋನಿಯಂ 1.3 to 1.75, ಇದು ಜಿರ್ಕೋನಿಯಂ +2 ನೇ ಇರುತ್ತೆ. ಹೌದಾ? ನೋಡಿ ವೆನಾಡಿಯಂ 0.56. ವೆನಾಡಿಯಂ ಅಂದ್ರೆ ಏನಿದು? +1 ಸ್ಟೇಟ್ ಅಲ್ಲಿ ಇರುತ್ತೆ ವೆನಾಡಿಯಂ. ಹೌದಾ? ಏನಾಗಬೇಕು ನಮ್ಗೆ? ಇದು VH ಆಗಬೇಕು, ವೆನಾಡಿಯಂ ಹೈಡ್ರೈಡ್ VH. ಹೌದಾ? ಬಟ್ ಅಮೌಂಟ್ ಆಫ್ ಹೈಡ್ರೋಜನ್ 0.56. ನಿಕೆಲ್ ಇಲ್ಲಿ ಏನಿದು? +2 ಇರ್ತದೆ. ನಿಕೆಲ್ +2 ಇರುತ್ತೆ ಜನರಲಿ. ಹೌದಾ? ಬಟ್ ಏನಿದೆ ನೋಡಿ 0.6 to 0.7 ಇದೆ. ಪೆಲಾಡಿಯಂ ಎಕ್ಸೆಟ್ರಾ. ಸೊ ಇನ್ ಸಚ್ ಹೈಡ್ರೈಡ್ಸ್ the law of constant composition does not hold good. ನೆನಪಿರಲಿ, law of constant composition does not hold good. Next, water. Next ಯಾವುದು? Water. So a major part of all living organisms is made up of water. ಹೌದಾ? ಸೊ our animal body ಅಥವಾ plant body maximum ಏನಿರ್ತದ್ರೊಳಗ water content ಇದೆ. Water. See, the human body has about 65% of water. Some plants have as much as 95% of water. ಹೌದಾ? ಒಂದಿಷ್ಟು ಪ್ಲಾಂಟ್ ಅಲ್ಲಿ ಏನಿರುತ್ತೆ ನಮ್ಗೆ 95% ವಾಟರ್ ಇರುತ್ತೆ. ವಾಟರ್ ಮೆಲನ್ ಅಲ್ಲಿ ಎಷ್ಟು ಇರುತ್ತೆ? ವಾಟರ್ ಮೆಲನ್ ಮ್ಯಾಕ್ಸಿಮಮ್ ವಾಟರ್ ಇರ್ತಾವದಿಲ್ಲ. ವಾಟರ್ ಮೆಲನ್ ಅಲ್ಲಿ ಮೀನ್ಸ್ ಕಲ್ಲಂಗಡಿ ಮ್ಯಾಕ್ಸಿಮಮ್ ಇರ್ತದ್ರೊಳಗ ವಾಟರ್ ಕಂಟೆಂಟ್ ಇರುತ್ತೆ. ಮೀನ್ಸ್ almost all living organisms like animals and plants, they are made up of water. Means ಇದು ನೀರ್ ಏನ್ ಬೇಕೋ ಎಲ್ಲಾ ಜೀವಿಗಳು ಬೇಕೇ ಬೇಕಂದಂಗ. ಹೌದಾ? ಸೊ ಇಟ್ ಇಸ್ ಅ ಕ್ರೂಷಿಯಲ್ ಕಂಪೌಂಡ್ ಫಾರ್ ದಿ ಸರ್ವೈವಲ್ ಆಫ್ ಆಲ್ ಫಾರ್ಮ್ಸ್ ಆಫ್ ಲೈಫ್. ನೋಡಿ ಎಲ್ಲಾ ಜೀವಿಗಳು ಬದುಕಬೇಕಾದ್ರೆ ಏನ್ ಬೇಕು? ನಮ್ಗೆ ವಾಟರ್ ಬೇಕೇ ಬೇಕು. ಹೌದಾ? ಇಟ್ ಇಸ್ ಅ ಸಾಲ್ವೆಂಟ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್. ಹೌದಾ? ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ ಹೌದಿಲ್ಲ ವಾಟರ್ಗೆ. Water is called as a universal solvent. Why? It can dissolve a lot of salts and compounds. So the maximum compound ಎಲ್ಲ ಏನಾಗ್ತದ್ರೊಳಗ dissolve ಆಗ್ತವ. ಹೌದಾ? The distribution of water over the earth surface is not uniform. ಬೇರೆ ಬೇರೆ ಕಡೆ ಏನಾಗಿದೆ? ಇದು ಬೇರೆ ಬೇರೆ ತರ ಇದೆ. ಹೌದಾ? ಓವರ್ ಆಲ್ ಎಷ್ಟಿದೆ ನಮಗೆ? 78%. ಅರೌಂಡ್ ಎಷ್ಟಿದೆ ನಮಗೆ? 73% ಎಲ್ಲ ವಾಟರ್ ಇದೆ ನಮ್ಮ ಗ್ಲೋಬಲ್ಲಿ. ಹೌದಾ? ಸೊ ರಿಮೈನಿಂಗ್ ಮಾತ್ರ ಏನಿದೆ ನಮಗೆ? ಅರ್ತ್ ಇದೆ. ಹೌದಾ? ಲ್ಯಾಂಡ್. ನೆಕ್ಸ್ಟ್, ಸೊ ದೀಸ್ ಆರ್ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್. ನೋಡಿ ಇಲ್ಲಿ ಈಗಲೇ ನೋಡ್ಬಿಟ್ಟಿದ್ದು, ಇದು ಹೆವಿ ವಾಟರ್, ಇದು ವಾಟರ್ ಅಂಡ್ ಹೆವಿ ವಾಟರ್. ಸಿ ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಇಸ್ 18.0151 ಗ್ರಾಮ್ ಪರ್ ಮೋಲ್. ಇದು 20 ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ 273 ಕೆಲ್ವಿನ್ ಅಂತಂದ್ರೆ ಎಷ್ಟು? 0 degree Celsius. Boiling point is 373 100 degree Celsius. ಹೌದಾ? Enthalpy of formation of water is -285.9. Enthalpy of formation ನೆನಪಿದೆಯಾ? Do you remember enthalpy of formation? How water is formed? Enthalpy of formation of water. H2 react with 1/2 O2 gives H2O. ಹೌದಾ? For this reaction delta H is equals to how much? -285.9. ಹೌದಾ? Enthalpy of vaporization. Enthalpy of vaporization ಅಂದ್ರೆ ಏನು? Enthalpy of vaporization, the amount of heat required to vaporize 1 mole of the compound is called as enthalpy of vaporization. For water it is 40.66 kilojoules per mole. ಹೌದಾ? Enthalpy of fusion. What do you mean by enthalpy of fusion? Fuse means what? Fusing ಅಂದ್ರೆ ಏನು? ಫ್ಯೂಸ್ ಮಾಡೋದು. ಫ್ರೀಸ್ ಅಂದ್ರೆ ಫ್ಯೂಸಿಂಗ್ ಮೀನ್ಸ್ ಮೆಲ್ಟ್ ಮಾಡೋದು. ಫ್ಯೂಸಿಂಗ್ ಅಂದ್ರೆ ಏನ್ ಗೊತ್ತಾ? ಈಗ ಫ್ಯೂಸ್ಡ್ ಮಾಸ್ ಅಂತ ಕರೀತಾರೆ ಗೊತ್ತಾ? ಫ್ಯೂಸ್ಡ್ ಮಾಸ್ ಮೀನ್ಸ್ ವಾಟ್? ಮೋಲ್ಟನ್ ಮಾಸ್ ಅಂತ.
ಹೌದಾ? So the enthalpy of fusion is the amount of enthalpy or amount of heat required to fuse or melt 1 mole of the water. That is equals to how much? 6.01 kilojoules per mole. ನೀವು 1 mole water ತಗೊಂಡು 6 kilojoules ಎನರ್ಜಿ ಕೊಟ್ರೆ ಏನಾಗುತ್ತದು ಫ್ಯೂಸ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಟೆಂಪರೇಚರ್ ಆಫ್ ಮ್ಯಾಕ್ಸಿಮಮ್ ಡೆನ್ಸಿಟಿ. ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ ವಾಟರ್ ಯಾವಾಗಿರುತ್ತಾ? 276.98. ಎಷ್ಟಾಗುತ್ತೆ ಇದು? 276.98 ಡಿಗ್ರಿ ಸೆಲ್ಸಿಯಸ್ ಎಷ್ಟಾಗುತ್ತೆ ನೋಡಿ? 3.98 ಮೀನ್ಸ್ 4 ಡಿಗ್ರಿ ಸೆಲ್ಸಿಯಸ್. ಎಷ್ಟು? 4 ಡಿಗ್ರಿ ಸೆಲ್ಸಿಯಸ್. ನೀವೇನ್ ಕರೀತಾರೆ? ಗುಪ್ತೋಷ್ಣ ಅಂತ ಕರೀತಾರೆ ಗೊತ್ತಾ? ಅದಕ್ಕೆ ಲ್ಯಾಟೆಂಟ್ ಹೀಟ್ ಅಂತ ಕರೀತಾರೆ ಗೊತ್ತಾ? ನೆನಪಿದೆಯಾ? ಸೊ ಮ್ಯಾಕ್ಸಿಮಮ್ ವಾಟರ್ ಡೆನ್ಸಿಟಿ ಯಾವಾಗಿರುತ್ತೆ ಅಂತಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಒಳಗಿರುತ್ತೆ. ಹೌದಾ? ಡೆನ್ಸಿಟಿ ಅಟ್ ನಾರ್ಮಲ್ 298 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ density of water is taken as 1 gram per ml. 1 gram per ml. Viscosity in terms of centipoise, idu unit. The viscosity of water is 0.8903. 0.8903. Dielectric constant. Dielectric constant ಏನ್ರಿ ಯೂನಿಟ್ ಏನಿದು? ಕೂಲಂಬ್ ಸ್ಕ್ವೇರ್ per Newton meter square. Coulomb square per Newton meter square. So dielectric constant of water is 78.39. 78.39. Electrical conductivity. Electrical conductivity in terms of per ohm per centimeter, or you can call it as Simon per centimeter. Simon per centimeter. Yesterday idu 5.7 into 10 to the power minus 8. Minus 8 ಯಾವ ರೇಂಜ್ ಇದು? ಇನ್ಸುಲೇಟರ್ಸ್, ಕಂಡಕ್ಟರ್, ಸೆಮಿಕಂಡಕ್ಟರ್ ಯಾವ ರೇಂಜ್ ಇದು? 10 to the power minus 8. It is the range of insulators. ಹೌದಾ? 10 to the power minus 10 to minus 20 ಏನಿರುತ್ತೆ? ಇನ್ಸುಲೇಟರ್ ಇರುತ್ತೆ, ಹೌದಿಲ್ಲ? ಸೊ ವಾಟರ್, ಪ್ಯೂರ್ ವಾಟರ್ ಇಸ್ ಇನ್ಸುಲೇಟರ್. ಇಂದು ಪ್ಯೂರ್ ವಾಟರ್ ಇಸ್ ಇನ್ಸುಲೇಟರ್. ಅರ್ಥ ಆಯ್ತಾ ಇದು? ಕ್ಲಿಯರ್? ಸಿ ಇಟ್ ಹ್ಯಾಸ್ ಗಾಟ್, ಉಳಿದೆಲ್ಲ ಹೈಡ್ರೈಡ್ ಕಂಪೇರ್ ಮಾಡಿದ್ರೆ ವಾಟರ್ ಹ್ಯಾಸ್ ಗಾಟ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ರೀಸನ್ ಏನು? Because of formation of hydrogen bonding. ಯಾವ ಹೈಡ್ರೋಜನ್ ಬಾಂಡ್ ಆಗುತ್ತೆ ಇಲ್ಲಿ? ಇಂಟರ್ಮಾಲಿಕ್ಯುಲರ್, ಇಂಟ್ರಾಮಾಲಿಕ್ಯುಲರ್? Intermolecular. Inter, because one water molecule cannot bond itself. It will form hydrogen bond with another molecule. So it will form intermolecular hydrogen bonding. Okay. Structure of water. Structure of water. See, the water has a structure like this. ಈ ತರ ಇರುತ್ತೆ. ಇದಕ್ಕೆ ಏನು ಕರಿತೀವಿ ನಾವು? It is called as bent shape. ಹೌದಾ? ಸೊ ಯಾವ ಜಾಮೆಟ್ರಿ ಇರಬೇಕಾಗಿತ್ತು ಇದರದು? ಪ್ರೊಬ್ಯಾಬಲ್ ಜಾಮೆಟ್ರಿ. ಲೀನಿಯರ್ ಇರಬೇಕಾಗಿತ್ತಾ? ಥಿಂಕ್ ಮಾಡಿ ಸ್ವಲ್ಪ. What may be the probable geometry? Yes, it must be tetrahedral. ಏನಾಗಿರ್ಬೇಕಾಗಿತ್ತು ನಮಗೆ ಇದು? ಟೆಟ್ರಾಹೆಡ್ರಲ್ ಇರಬೇಕಾಗಿತ್ತು. Why it should be tetrahedral? Yes, because yes, ಯಾವ ಫಾರ್ಮಲ್ ಇದೆ ಇದು? ಫಸ್ಟ್ ರೀಸನ್ A to B ಫಾರ್ಮಲ್ ಇದೆ, and also it contains lone pair of electrons. According to VSEPR theory, bent structure ಆಗುತ್ತಾ. But if you take the hybridization, if you consider hybridization of this oxygen, ಯಾವ ತರ ಇರುತ್ತೆ hybridization? ಯಾವ್ದು ಇದರದು? sp3 hybridization. ಯಾವುದು? sp3 hybridization ಏನಾಗಿರುತ್ತೆ ಅದು? It must be tetrahedral. But because of presence of lone pair repulsion, ಇಲ್ಲಿ ಏನಿರುತ್ತಾ? lone pair repulsion ಇರುತ್ತೆ. So due to lone pair repulsion, the bond angle decreases from 109 degree, 109.28 minute to 104.5 degree. Actually 109 degree ಇರುತ್ತದು, ಹೌದಾ? lone pair ರಿಪೆಲ್ ಮಾಡಿ ಏನಾಗುತ್ತದು? ಕಡಿಮೆ ಆಗುತ್ತೆ, ಹೌದಾ? And oxygen is more electronegative than hydrogen. So dipole moment of water must be like this. Dipole moment ಈ ತರ ಇರುತ್ತೆ, ಹೌದಾ? ವ್ಯಾಲ್ಯೂ ಎಷ್ಟು dipole moment ಇದ್ರದ್ದು? The value of dipole moment of water mu is equals to 0.23 dB. 0.23 dB. ಹೌದಾ? So this oxygen is electronegative, hydrogen is electropositive. This oxygen has a delta negative charge, hydrogen has a delta positive charge. Clear? So because of this reason, it is polar in nature. So polarity ಏನಾಗುತ್ತೆ ಇಲ್ಲಿ ಪ್ರೊಡ್ಯೂಸ್ ಆಯ್ತು. So it is polar in nature. Water ಏನಾಗುತ್ತೆ ನಮ್ಗ
ಪೋಲಾರ್ ಇರುತ್ತೆ. ಅರ್ಥ ಆಯ್ತಿದು? ಕ್ಲಿಯರ್? ಅಂಡ್ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ ಐಸ್. ನೋಡ್ರಿ ಐಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ. ಐಸ್ ಅಲ್ಲಿ ಏನಾಗಿರುತ್ತೆ ನೋಡ್ರಿ. ಕ್ಯಾನ್ ಯು ಕಂಪೇರ್ ಡೆನ್ಸಿಟಿ ಆಫ್ ವಾಟರ್, ಡೆನ್ಸಿಟಿ ಆಫ್ ಐಸ್? ವಿಚ್ ಇಸ್ ಮೋರ್? ಡೆನ್ಸಿಟಿ ಆಫ್ ವಾಟರ್ ಜಾಸ್ತಿ ಇರುತ್ತೋ ಐಸ್ ಜಾಸ್ತಿ ಇರುತ್ತೋ? ಥಿಂಕ್ ಮಾಡ್ರಿ, ಯಾವ್ದು ಜಾಸ್ತಿ ಇರುತ್ತೆ? ಐಸ್ ಸಾಲಿಡ್ ಇರುತ್ತೆ, ವಾಟರ್ ಲಿಕ್ವಿಡ್ ಇರುತ್ತೆ. ಹೂಸ್ ಡೆನ್ಸಿಟಿ ಇಸ್ ಮ್ಯಾಕ್ಸಿಮಮ್? ಪ್ಲೀಸ್ ರಿಮೆಂಬರ್, ಡೆನ್ಸಿಟಿ ಆಫ್ ವಾಟರ್ ಇಸ್ ಗ್ರೇಟರ್ ದನ್ ಡೆನ್ಸಿಟಿ ಆಫ್ ಐಸ್. ನೀವು ವಾಟರ್ ಅಲ್ಲಿ ಐಸ್ ಹಾಕಿದ್ರೆ ಏನಾಗ್ತದೆ? ತೆಲ್ಲುತ್ತ ಹೌದಿಲ್ಲ, ಅದು ಫ್ಲೋಟ್ ಆಗುತ್ತಾ? ವೈಟ್ ಫ್ಲೋಟ್ಸ್ ಬಿಕಾಸ್ ಇಟ್ ಹ್ಯಾಸ್ ಲೋವರ್ ಡೆನ್ಸಿಟಿ ದನ್ ವಾಟರ್. ಲಿಕ್ವಿಡ್ ವಾಟರ್ ಗಿಂತ ಐಸ್ ಡೆನ್ಸಿಟಿ ಏನಿರುತ್ತಂದ್ರ ಕಡಿಮೆ ಇರುತ್ತೆ. ಸಿ, ಇಟ್ಸ್ ವೆರಿ ಗುಡ್, ವೆರಿ ಗುಡ್ ರಶ್ಮಿ. ಸೊ ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸರ್ ದನ್ ವಾಟರ್. ಯಾಕೆ ಕಡಿಮೆ ಆಗತ್ತಂತಂದ್ರೆ ಬಿಕಾಸ್ ಹಿಯರ್ ದ ಸ್ಟ್ರಕ್ಚರ್ ಆಫ್, ಇಫ್ ಯು ಸಿ ದಿ ಸ್ಟ್ರಕ್ಚರ್ ಆಫ್ ಐಸ್, you can see the ice is formed cage like structure. ಇಲ್ಲೇನಾಗುತ್ತೆ ನಮ್ಗ cage like structure ಫಾರ್ಮ್ ಆಗುತ್ತೆ. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ನೋಡ್ರಿ. each water molecule, each oxygen is bonded with, each hydrogen is bonded with 2 oxygen atoms. ಹೌದಾ? ಅದರಲ್ಲಿ ಒಂದು ಹೈಡ್ರೋಜನ್ ಬಾಂಡ್ ಇರುತ್ತೆ, ಇನ್ನೊಂದು ಕೋವಾಲೆಂಟ್ ಬಾಂಡ್ ಇರುತ್ತೆ. ಪ್ರತಿಯೊಂದು ಹೈಡ್ರೋಜನ್ 2 ಆಕ್ಸಿಜನ್ ಜೊತೆ ಬಾಂಡ್ ಆಗಿರುತ್ತೆ. 1 by hydrogen bond, 1 by using covalent bond. ಹೌದಾ? ಸೊ ಟೆಟ್ರಾಹೆಡ್ರಲ್ ನಲ್ಲಿ ಅರೇಂಜ್ ಆಗಿರೋ ಸಲುವಾಗಿ ಏನಾಗುತ್ತೆ ಅಲ್ಲಿ ನಮ್ಗ ಎಂಟಿ ಸ್ಪೇಸ್ ಫಾರ್ಮ್ ಆಗಿರುತ್ತೆ. ಮಾಲಿಕ್ಯೂಲ್ ಏನಾಗಿರುತ್ತೆ ನಮ್ಗ ಎಂಟಿ ಸ್ಪೇಸ್ ಫಾರ್ಮ್ ಆಗಿರುತ್ತೆ. ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಎಂಟಿ ಸ್ಪೇಸ್ ದ ಡೆನ್ಸಿಟಿ ಆಫ್ ಐಸ್ ಇಸ್ ಲೆಸ್. ನೀವು ಐಸ್ ಗೊತ್ತಾ? ಐಸ್ ಕ್ಯೂಬ್ ನ ಏನಾದ್ರೂ ತೆಗೆದು ಸ್ವಲ್ಪ ಕರೆಕ್ಟ್ ಆಗಿ ನೋಡಿದ್ರಿ ಅಂತಂದ್ರ ಅದ್ರಲ್ಲಿ ಏನಾಗುತ್ತೆ ಅಂದ್ರ ಹಿಂಗ್ ಹೋಲ್ ಫಾರ್ಮೇಶನ್ ಆಗಿದ್ ಗೊತ್ತಾಗುತ್ತೆ. ನೀವು ದೊಡ್ಡ ಐಸ್ ಇರ್ತಾವ ಗೊತ್ತಾ, ಅವಾಗ ನೋಡಿದ್ರಿ ಅಂತಂದ್ರ ಹೋಲ್ ಫಾರ್ಮೇಶನ್ ಆಗಿದ್ ಗೊತ್ತಾಗುತ್ತೆ ನಿಮಗೆ. ಹೌದಾ? ಅರ್ಥ ಆಯ್ತಾ? ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಐಸ್. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್. amphoteric nature. Water is amphoteric in nature. Yes or no? Water amphoteric ಇರುತ್ತಾ? Why it is amphoteric? It will react with acid as well as base. ಯಾಕೆ ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ, ಸಿ, ಇನ್ ವಾಟರ್ ದೇರ್ ಈಸ್ ಅಟೋ ಅಯೋನೈಸೇಷನ್. ಹೌದಾ? ವಾಟರ್ ಏನಾಗುತ್ತೆ ನಮ್ಗ ಅಟೋ ಅಯೋನೈಸೇಷನ್. ಇಫ್ ಯು ಟೇಕ್ 2 molecules ಆಫ್ ವಾಟರ್, ಸಪರೇಟ್ ಆಗಿ ಬರೆಯೋಣ. If you take 2 molecules of water, H2O plus H2O, in form of theater nimaga, you will have H3O plus plus OH minus. ಹೌದಾ? Yes or no? ಇಲ್ಲಿ ಏನಾಗುತ್ತೆ ಅಂತಂದ್ರೆ, one water molecule behave as acid, another behave as base. ಹೌದಾ? ಇಲ್ಲಿ ನೋಡಿ, ಯಾವುದು ಅಸಿಡ್ ಆಗಿ ಬಿಹೇವ್ ಮಾಡ್ತಾ, ಅದೇನ್ ಮಾಡ್ತಾ, ಇಟ್ ವಿಲ್ ಗಿವ್ಸ್ ಆಫ್ H ಪ್ಲಸ್. ಏನ್ ಮಾಡ್ತದೆ? H ಪ್ಲಸ್ ನ ಬಿಟ್ಟು ಕೊಡುತ್ತಾ, ಇಟ್ ಈಸ್ ಕನ್ವರ್ಟೆಡ್ ಇಂಟು OH minus. And the water molecule which is behaving as a base is converted into H3O plus. Means ಇದೇನು ಫಾರ್ಮೇಶನ್ ಮಾಡುತ್ತೆ ನಮ್ಗೆ? ಇದು ಆಸಿಡ್ ಫಾರ್ಮೇಶನ್ ಮಾಡುತ್ತಾ, ಇದು ಬೇಸ್ ಫಾರ್ಮೇಶನ್ ಮಾಡುತ್ತೆ. ಸೊ ಆಸಿಡ್ ಹ್ಯಾಸ್ ಕಾಂಜುಗೇಟ್ ಬೇಸ್, ಬೇಸ್ ಹ್ಯಾಸ್ ಕಾಂಜುಗೇಟ್ ಆಸಿಡ್. ಯಾವ ಕಾನ್ಸೆಪ್ಟ್ ಇದು? ಬ್ರಾನ್ಸ್ಟೆಡ್-ಲೋವ್ರಿ ಕಾನ್ಸೆಪ್ಟ್, ಕಾಂಜುಗೇಟ್ ಆಸಿಡ್ ಬೇಸ್ ಥಿಯರಿ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ H plus and OH minus, it can react with H plus can react with the base, OH minus can react with acid. because ಇದು ಆಸಿಡ್ ಅಂತ ಕರಿತೀವಿ, ಇದು ಬೇಸ್ ಅಂತ ಕರಿತೀವಿ. ಹೌದಾ? ಇದು ಬೇಸ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಇದು ಆಸಿಡ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಮೀನ್ಸ್ ವಾಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗ ಅಟೋ ಅಯೋನೈಸೇಷನ್ ಆಗುತ್ತೆ. You can see 2 reactions here. This is our base. Ammonia is a base. Yes or no? Ammonia base ಹೌದಿಲ್ಲ? ಸೊ ಬೇಸ್ ಜೊತೆ ವಾಟರ್ ರಿಯಾಕ್ಟ್ ಮಾಡಿದಾಗ ಏನ ಯಾವ ತರ ಬಿಹೇವ್ ಮಾಡ್ತಿದ್ವು? ಆಸಿಡ್ ಆಗಿ ಬಿಹೇವ್ ಮಾಡುತ್ತೆ. ಹೌದಾ? H2S is a gas and it is acidic. H2S ಇದು ಆಸಿಡ್, ಇದ್ರ ಜೊತೆ ಏನಾಗಿ ಬಿಹೇವ್ ಮಾಡ್ತಿದ್ವು? ಬೇಸ್ ಆಗಿ ಬಿಹೇವ್ ಮಾಡುತ್ತೆ ವಾಟರ್. ಅರ್ಥ ಆಯ್ತಾ? ಸೊ ವಾಟರ್ is amphoteric solvent. It is amphoteric in nature. Water is amphoteric in nature. ನೆಕ್ಸ್ಟ್ ರಿಯಾಕ್ಷನ್ಸ್ ನೋಡಿ ಏನಿದೆ? ಹೈಡ್ರೇಟ್ ಫಾರ್ಮೇಶನ್. ಹೈಡ್ರೇಟ್ ಫಾರ್ಮೇಶನ್. ಹೈಡ್ರೇಟ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಹೈಡ್ರೇಟ್? ಗೊತ್ತಿದೆ ಅದು ಹೈಡ್ರೇಟ್?
ಹೈಡ್ರೇಟ್. ಅಟ್ಲೀಸ್ಟ್ ಇವು ಸ್ಟ್ರಕ್ಚರ್ ಆದ್ರೂ ನೋಡ್ರಿ, ಇವ್ನು ನೋಡಿದ್ಮೇಲೆ ಏನಾರ ನೆನಪಾಗುತ್ತೆ ನೋಡ್ರಿ. ಬಾಂಡಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ವಿತ್ ಕೋಆರ್ಡಿನೇಷನ್ ಕಂಪೌಂಡ್, ದಟ್ ಇಸ್ ಕಾಲ್ಡ್ ಆಸ್ ಹೈಡ್ರೇಟ್. ಹೌದಾ? ಇನ್ನು ಹೈಡ್ರೇಟ್ ಬರೀತಿ ಹೋದಿಲ್ಲ. ಇಫ್ ಯು ರೈಟ್ ಆಕ್ಸಾಲಿಕ್ ಆಸಿಡ್, ಸಾರಿ ಕಾಪರ್ ಸಲ್ಫೇಟ್ ಹೆಂಗ್ ಬರೀತೀರಿ ನೀವು? CuSO4.5H2 ಅಂತ ಬರೀತೀರಾ? ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೇಟ್. ಏನಂತ ಕರಿತೀವಿ ಅದಕ್ಕೆ? ಹೈಡ್ರೇಟ್ ಅಂತ ಕರಿತೀವಿ. ಏನ್ ಕರಿತೀವಿ ಅವಕ್ಕ? ಹೈಡ್ರೇಟ್. ಸಿ ಫ್ರಮ್ aqueous solution many salt can be crystallized as hydrated salt. ನೋಡಿ, ನಾವೇನಾದ್ರೂ aqueous solution ಒಳಗ ಒಂದಿಷ್ಟು ಕಂಪೌಂಡ್ ಅನ್ನ ಕ್ರಿಸ್ಟಲೈಸ್ ಮಾಡಕ್ ಹೋದಿವಿ ಅಂತಂದ್ರ ಯಾಕ ಕ್ರಿಸ್ಟಲೈಸ್ ಆಗ್ತಾವ? ಹೈಡ್ರೇಟ್ ಆಗಿಬಿಡ್ತಾವ. ನೀವು ಕಾಪರ್ ಸಲ್ಫೇಟ್ ತಗೊಂಡು ಕ್ರಿಸ್ಟಲೈಸ್ ಮಾಡಕ್ ಹೋದ್ರಿ ಅಂತಂದ್ರೆ ಏನಾಗುತ್ತೆ? ನಮಗದು ಹೈಡ್ರೇಟ್ ಫಾರ್ಮೇಶನ್ ಆಗುತ್ತೆ. ಹೌದಾ? ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ಬಿಡ್ಬೋರಿ, ಪ್ಯೂರ್ ಕಾಪರ್ ಸಲ್ಫೇಟ್ ಈಸ್ ಕಲರ್ಲೆಸ್. ಓನ್ಲಿ ನೀವು ಕಾಪರ್ ಸಲ್ಫೇಟ್ ಮಾತ್ರ ತಗೊಂಡ್ರೆ ಅಂತಂದ್ರೆ ಏನಿದು? ಕಲರ್ಲೆಸ್ ಇರುತ್ತೆ. ಇಟ್ ಈಸ್ ಕಲರ್ಲೆಸ್. ಆಕ್ಚುಲಿ ಪ್ಯೂರ್ ಕಾಪರ್ ಸಲ್ಫೇಟ್ ಈಸ್ ಕಲರ್ಲೆಸ್. ಹೌದಾ? ಇಫ್ ಯು ಪುಟ್ ಕಾಪರ್ ಸಲ್ಫೇಟ್ ಇನ್ ವಾಟರ್ ಇಟ್ ವಿಲ್ ಫಾರ್ಮ್ ಹೈಡ್ರೇಟ್ ಅಂಡ್ ಇಟ್ ಬಿಕಮ್ಸ್ ಬ್ಲೂ ಇನ್ ಕಲರ್. ಏನಾಗುತ್ತೆ? ನಮಗದು ಬ್ಲೂ ಕಲರ್ ಆಗುತ್ತೆ. ನಾವು ಲ್ಯಾಬ್ ಒಳಗೋದು ನಾವು ಕಾಪರ್ ಸಲ್ಫೇಟ್ ನೋಡ್ತೀವಲ್ಲ, ಐ ಥಿಂಕ್ SLC ನೋಡಿರ್ತಾರೆ, ಯಾಕಂದ್ರೆ ನಮ್ಮ PU ಲ್ಯಾಬ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಹೌದಾ? ಸೊ ಅಲ್ಲಿ ಬ್ಲೂ ಕಲರ್ ಇರುತ್ತೆ, ಮಸ್ತ್ ಎಕ್ಸಲೆಂಟ್ ಬ್ಲೂ ಇರುತ್ತೆ, ಬಾರಿ ಸೂಪರ್. ಅದು ಹೆಂಗಿರುತ್ತೆ ಅಂದ್ರೆ ಮಸ್ತ್ ಬ್ಯೂಟಿಫುಲ್ ಬ್ಲೂ ಇರುತ್ತೆ. ಹೌದಾ? ನೀವೇನಾದ್ರೂ ಅದನ್ನ ಹೀಟ್ ಮಾಡಿದ್ರಿ ಅಂತಂದ್ರ, ಸ್ಪ್ಯಾಚುಲಾದಲ್ಲಿ ತಗೊಂಡು ಅದನ್ನ ಹೀಟ್ ಮಾಡಿದ್ರಿ ಅಂತಂದ್ರ ದ ವಾಟರ್ ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಆಫ್. ವಾಟರ್ ಮಾಲಿಕ್ಯೂಲ್ ಅಂತ ರಿಮೂವ್ ಆಗುತ್ತಾ, ಇಟ್ ಟರ್ನ್ಸ್ ಇಂಟು ವೈಟ್ ಆರ್ ಕಲರ್ಲೆಸ್. ಏನಾಗ್ಬಿಡ್ತದೋ? ಕಲರ್ಲೆಸ್ ಆಗಿಬಿಡುತ್ತೆ. ಹೌದಾ? So the association of water is of different type. ನೋಡಿ, association of water with crystalline compounds is called as hydrate. Association of water with salt is called as hydrate. ಇದು ಬೇರೆ ಬೇರೆ ತರ ಇರುತ್ತೆ ನೋಡ್ರಿ. ವಾಟರ್ ಏನಾಗಬಹುದು? ವಾಟರ್ ಬಿಹೇವ್ ಆಸ್ ಕೋಆರ್ಡಿನೇಟೆಡ್ ವಾಟರ್. ಕೋಆರ್ಡಿನೇಟೆಡ್ ವಾಟರ್ ಅಂದ್ರೆ ಏನು? ವಾಟರ್ ಬಿಹೇವ್ ಆಸ್ ಲಿಗ್ಯಾಂಡ್. ಏನಾಗಿಬಿಡ್ತದ? ಲಿಗ್ಯಾಂಡ್ ತರ ಬಿಹೇವ್ ಮಾಡುತ್ತಾ. It is bonded in the inside of coordination sphere. ಹೌದಾ? ಸೊ ಇಲ್ಲಿ ನೋಡಿ, ವಾಟರ್ ಎಲ್ಲಿದೆ? ಇದು ಕ್ರೋಮಿಯಂ ಡೈರೆಕ್ಟ್ ಆಗಿ ಬಾಂಡ್ ಆಗಿದೆ. ಆಸ್ ಅ ಲಿಗ್ಯಾಂಡ್ ಏನಾಗಿದೆ? ಇದು ಬಾಂಡ್ ಆಗಿದೆ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್. ಹೌದಾ? ಅಂಡ್ ವಾಟರ್ ಕ್ಯಾನ್ ಆಲ್ಸೋ ಎಕ್ಸಿಸ್ಟ್ ಆಸ್ ಇಂಟರ್ಸ್ಟಿಷಿಯಲ್ ವಾಟರ್. ವಾಟರ್ ಹೆಂಗ್ ಇರ್ತದಲ್ಲಿ? ಇಂಟರ್ಸ್ಟಿಷಿಯಲ್ ವಾಟರ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ನೋಡಿ, BaCl2 2H2O, BaCl2 2H2O. ಸೊ ಇಲ್ಲಿ BaCl2 ಒಳಗ ಇದು ಹೈಡ್ರೇಟ್ ಹೆಂಗಿರುತ್ತಂದ್ರ, ದ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದಿ ಬೇರಿಯಂ ಕ್ಲೋರೈಡ್ ಸಾಲ್ಟ್ ಇರುತ್ತಲ್ಲ, ಆ ಸಾಲ್ಟ್ ಒಳಗಡೆ ಇರುತ್ತಂದ್ರೆ ಇದು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಹೌದಾ? ನೆಕ್ಸ್ಟ್, ಹಿಯರ್ ದ ವಾಟರ್ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಹೈಡ್ರೋಜನ್ ಬಾಂಡೆಡ್ ವಾಟರ್. ವಾಟರ್ ಹೆಂಗ್ ಎಕ್ಸಿಸ್ಟ್ ಆಗುತ್ತೆ ನಮ್ಗ? ಹೈಡ್ರೋಜನ್ ಬಾಂಡೆಡ್ ವಾಟರ್. ಹಿಯರ್ CuH2O 4 times. Here also you can see hydrogen bond with water has got a hydrogen bond with copper. ಇಲ್ಲಿ ನೋಡಿ, SO4 2H2O. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಸಲ್ಫೇಟ್ ಅಲ್ಲಿ ಇದೆ, ಅದು ಕಾಪರ್ ಸಲ್ಫೇಟ್ 0.5H2O. ಕಾಪರ್ ಸಲ್ಫೇಟ್ ಅಲ್ಲಿ ನಮ್ಗೆ ವಾಟರ್ ಹೆಂಗ್ ಸಿಗುತ್ತೆ ಅಂತಂದ್ರ, ಇಟ್ ಈಸ್ ಹೈಡ್ರೋಜನ್ ಬಾಂಡೆಡ್ ವಿತ್ ಇಟ್ ಸೆಲ್ಫ್. ವಾಟರ್ ಮಾಲಿಕ್ಯೂಲ್ ಏನಾಗಿರುತ್ತೆ ನಮ್ಗೆ? ಹೈಡ್ರೋಜನ್ ಬಾಂಡ್ ಆಗಿರುತ್ತಲ್ಲ. ಹೌದಾ? ಅಂಡ್ ಆಲ್ಸೋ ದೇ ಆರ್ ಬಾಂಡ್ ವಿತ್ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ಜೊತೆನೂ ಬಾಂಡ್ ಆಗಿರುತ್ತೆ ನೋಡಿ. ಸೊ ವಾಟರ್ ನಾವು ಸಾಲ್ಟ್ ಅಲ್ಲಿ ಹಾಕಿದ್ರೆ ಯಾವ ತರ ಮಾಡುತ್ತಾ? ಇಟ್ ಮೇ ಎಕ್ಸಿಸ್ಟ್ ಆಸ್ ಕೋಆರ್ಡಿನೇಟೆಡ್ ವಾಟರ್, ಇಂಟರ್ಸ್ಟಿಷಿಯಲ್ ವಾಟರ್ ಆರ್ ಹೈಡ್ರೋಜನ್ ಬಾಂಡೆಡ್ ವಾಟರ್. ಕ್ಲಿಯರ್? ಅರ್ಥ ಆಯ್ತಾ? ಇದು 3 ತರ ವಾಟರ್ ಏನ್ ಮಾಡ್ತಂದ್ರ ಸಾಲ್ಟ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಒಂದು, ಇಟ್ ಮೇ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್, ಸೊ ವೆನ್ ಇಟ್ ಬಿಹೇವ್ ಆಸ್ ಎ ಲಿಗ್ಯಾಂಡ್, ಆರ್ ಇಟ್ ಮೇ ಎಕ್ಸಿಸ್ಟ್ ಆಸ್ ಇಂಟರ್ಸ್ಟಿಷಿಯಲ್ ವಾಟರ್, ಸೊ ವಿಚ್ ಈಸ್ incorporated in between the layers of crystals. So the third one, hydrogen bonded water. So the water molecules form a hydrogen bond with the given salt. Okay. So next hard and soft water. So the concept, good concept adana, so we'll discuss in the next class. Okay, next class ಅಲ್ಲಿ ಏನು ಮಾಡೋದನ್ನ ಡಿಸ್ಕಸ್ ಮಾಡೋಣ.